ಸಹಶಿಕ್ಷಕರು ಎಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಾಡಬೇಕು. ಪ್ರಸ್ತುತ ಪ್ರೌಢಶಾಲೆಯಾಗಿರ್ತಕ್ಕಂಥ ರಾಕೇಶ್ ಅವರು ವೇದಿಕೆಗೆ ಆಗಮಿಸಬೇಕು. ಪ್ರಥಮ ಶಾಲೆಯ ಶಿಕ್ಷಕರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಗಣ್ಯರು ಕೂಡ ವೇದಿಕೆ ಆಗಮಿಸಬೇಕು. ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲ ಮಕ್ಕಳು ಕೂಡ ವೇದಿಕೆ ಮುಂಭಾಗದಲ್ಲಿ ತಮ್ಮ ಸ್ಥಾನ ಅಲಂಕರಿಸಬೇಕು. ಹಳೆ ವಿದ್ಯಾರ್ಥಿಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಸ್ಥಾನ ಅಲಂಕರಿಸಬೇಕಾಗಿ ವಿನಂತಿಸುತ್ತೇನೆ. ಮೊದಲನೇದಾಗಿ ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುಟ್ಟಿಟ್ಟ ಹಾಗೆ, ಮೋಡ ಕರಗಿ ಮಳೆಯನ್ನು ಸುರಿಸಿದ ಹಾಗೆ, ಮುಂಜಾನೆ ಇಬ್ಬರು ಹಸಿರೆಲೆಗಳ ಬಿಗಿರಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರವ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ಕೊಟ್ಟರು ತೂಗುವ ಹಾಗೆ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ವಿಶ್ವಾಸದ ಆತ್ಮವಿಶ್ವಾಸದ ಸಂಪರ್ಕದ ಕೊಂಡಿಯಾಗಲೆಂದು ಆಶಿಸುತ್ತಾ ಇಂದಿನ ಶ್ರೀ ಗುರು ಮುರುಘೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ 2009ನೇ ಸಾಲಿನ ಹಳೆ ವಿದ್ಯಾರ್ಥಿ ಬಳಗದಿಂದ ಈ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆಗಮಿಸಿದಂತಹ ಎಲ್ಲ ಆತ್ಮೀಯ ಗುರುಗಳಿಗೂ ಮತ್ತು ನಮ್ಮೂರಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲ ಮಾರ್ಗದರ್ಶಕರು, ಈ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಯಶಸ್ವಿ ಸಾಹೇಬರು ಮತ್ತು ಬೋಧನೆಗಳಿಂದ ಎಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಆಗಮಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ಆರಂಭವಾಗಬೇಕಾದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಂಪ್ರದಾಯವಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮನೆಯೊಂದಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಆಗಮಿಸಲು ನಮ್ಮ ಹಳೆಯ ವಿದ್ಯಾರ್ಥಿ ಬಳಗದಿಂದ ನಮ್ಮ ಸಹೋದರಿಯರು ಆಗಮಿಸಿ ಪ್ರಾರ್ಥನಾ ಗೀತೆಯನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಂತ ಚಂದ ಶಾರದಮ್ಮ
ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಗೀತೆ ಮುಖಾಂತರ ಮೆರುಗು ನೀಡಿದಂತ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದಗಳು. ಜ್ಞಾನದ ಭೂಮಿಗೆ ಕಂಗೊಳಿಸುತ್ತಿರಲು ಕೈ ಬೀಸುತ್ತಿರಬೇಕು, ತನ್ನೆಯ ಹೊಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ತೋರಿಸಿ ಜ್ಞಾನವಾರಿಸಿ ಬಂದ ಯಾತ್ರಿಕರು ನಾವು, ಜ್ಞಾನವಾರಿಸಿ ಬಂದ ಯಾತ್ರಿಕರು ನಾವು. ಸೊ ಮೊದಲನೇ ಸಂದರ್ಭ ಶ್ರೀನಿವಾಸಂತ ಶ್ರೀಗೇರಿ ಶಿವಚಾರ ಮಹಾಸ್ವಾಮಿಗಳಿಗೆ ಪ್ರಾರಂಭ ಮತ್ತೆ ಅದೇ ರೀತಿಯಾಗಿ ಶ್ರೀ ಗುರು ಮುರುಕೇಶ್ವರ ಶಿವಚಾರ್ಯ ಸ್ವಾಮಿಗಳ ಪಾದಗಳಿಗೆ ಮುಡಮಟ್ಟು ಈ ಒಂದು ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಮೊದಲನೇ ಘಟ್ಟ ಸ್ವಾಗತ ಭಾಷಣ. ಸ್ವಾಗತ ಭಾಷಣ ನಡೆಸಿರುವ ನನ್ನ ಆತ್ಮೀಯ ಸ್ನೇಹಿತ ಮತ್ತು ಪ್ರಸ್ತುತ ಶಾಲಾ ಶಿಕ್ಷಕರ ಆಗಿರ್ತಕ್ಕಂಥ ರಮೇಶ್ ಗುಂಡೂರವರು ವೇದಿಕೆಗೆ ಆಗಮಿಸಿ ನಮ್ಮ ಗುರುವರು ಮತ್ತು ನಮ್ಮ ಹಳೆಯ ಶಾಲಾ ಶಿಕ್ಷಕರನ್ನ ಸ್ವಾಗತಿಸಬೇಕೆಂದು ಅವರಿಗೆ ಕೇಳಿಕೊಳ್ತೇನೆ. ಶುಭ ಮುಂಜಾನೆಯದು ವೇದಿಕೆ ಮೇಲಿರುವ ತಮ್ಮೆಲ್ಲರ ಅನುಮತಿ ಮೇರೆಗೆ ಸ್ವಾಗತ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಹೊಸನಿಗೆ ಹಣ ಚಂದ, ನೋವಿಗೆ ನರ್ತನ ಚಂದ, ತಾಯಿಗೆ ಮಗ ಚಂದ, ಶಿಕ್ಷಕನಿಗೆ ಒಬ್ಬ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದೋ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರನ್ನು ಬಹಳ ಖುಷಿಯಿಂದ ಈಗ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಈ ಸಾಂಸ್ಕೃತಿಕ ಪರಂಪರೆಯಲ್ಲಿ ಎಲ್ಲರನ್ನು ಹೂಗುಚ್ಛ ಕೊಟ್ಟು ಸ್ವಾಗತಿಸುವುದು ನಮ್ಮೆಲ್ಲರ ಒಂದು ಪರಂಪರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಜಿ ಸಹಕಾರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀಕರಿಗೆ ಸಮರ್ಪಣೆ. ಅದೇ ರೀತಿ ಈ ಕಾರ್ಯಕ್ರಮದ ಭೂದಾನಿಗಳಾದಂತಹ ನಾನಾ ಸಾಹೇಬ್ ಸರ್ ಅವರಿಗೆ ನಮ್ಮ ಶಾಲೆಯ ಮತ್ತೋರ್ವ ಶ್ರೀಮತಿ ರೇಖಾ ಹೊಡೆಯರವರು ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು. ಆಗಮಿಸಿರುವಂತಹ ಶ್ರೀ ಜಗದೀಶ್ ಸರ್ ಅವರಿಗೆ ತುಂಬಾ ಹೃದಯದ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀ ಮಂಜುನಾಥ್ ತಿಪ್ಪಾಪುರ್ ಅವರು ಹೂಗುಚ್ಛವನ್ನು ಸಮರ್ಪಿಸಬೇಕು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಸಮರ್ಪಿಸಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಅದೇ ರೀತಿ ಈ ಕಾರ್ಯಕ್ರಮ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕುಮಾರ್ ಸರ್ ಅವರಿಗೆ ನನ್ಮೆಯ ತುಂಬ ಶ್ರೀ ಮಹಾದೇವಪ್ಪ ಸರ್ ಅವರಿಗೆ ಶ್ರೀಮತಿ ಮಂಜುಳಾ ಬೆಳಗಾವಿ ಅವರಿಂದ ಅವರು ಹೂಗುಚ್ಛವನ್ನು ಸಮರ್ಪಿಸಬೇಕು. ಅದೇ ರೀತಿಯಾಗಿ ಇನ್ನೊಂದು ಪುರಸ್ಕಾರ ಅವರಿಗೆ ಶ್ರೀಮತಿ ಕವಿತಾ ಅವರು ಈ ಉದ್ದೇಶಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಪುಷ್ಮಲಪ್ಪ ಪಾಟೀಲ್ ಸರ್ ಅವರಿಗೆ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಂ.ಇ. ಮಾಳಕಪ್ಪ ಸರ್ ಅವರಿಗೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಬಸವರಾಜ್ ಇಟಗಿ ಸರ್ ಅವರಿಗೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅದೇ ರೀತಿ ಈ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಆತ್ಮೀಯ ತಂದೆಯ ಸ್ಥಾನವನ್ನು ಅಲಂಕರಿಸಿರುವಂತಹ ನಮ್ಮ ನಿಲಯ ಅಷ್ಟನ್ನ ಅಡಿಗೆ ಸಹಾಯಕರಾಗಿರುವಂತಹ ಶ್ರೀ ಪಾಸ್ರಾವ್ ಅವರಿಗೂ ಕೂಡ ಕೃಷ್ಣ ಅವರಿಂದ ಪುಷ್ಪ ಗುಚ್ಛ ಉಚ್ಚಾರಣೆ. ಈ ಕಾರ್ಯಕ್ರಮದಲ್ಲಿ 2009ನೇ ಸಾಲಿನ ಎಲ್ಲ ಸ್ನೇಹಿತರಿಗೂ ಹಾಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರನ್ನು ಸ್ವಾಗತಿಸುವಂತಹ ಸೌಭಾಗ್ಯ ನನಗೆ ಕಲ್ಪಿಸಿಕೊಟ್ಟಿರುವಂತಹ ಈ ಕಾರ್ಯಕ್ರಮದ ಸಂಘಟಕರೆಲ್ಲರಿಗೂ ತುಂಬಾ ಹೃದಯದ ಸ್ವಾಗತ ಸುಸ್ವಾಗತವನ್ನು ಸಲ್ಲಿಸುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತೇನೆ.